ನಮಸ್ಕಾರ ಎಲ್ಲರಿಗೂ. ಇವತ್ತು ಸಿಂಪಲ್ ಆದ ಮತ್ತು ತುಂಬನೇ ರುಚಿಕರವಾಗುವಂಥ ಡ್ರೈ ಫ್ರಾನ್ಸ್ ಒಣ ಸಿಗಡಿ ಚಟ್ನಿ ಮಾಡೋಣ. ನಾನು 1 ಕಪ್ ಒಣ ಸಿಗಡಿ ತಗೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡುವ. ನಾನು ಒಣ ಸಿಗಡಿಯನ್ನು ಮೊದಲೇ ತೊಳೆದು ಒಣಗಿಸಿ ಇಟ್ಟಿದ್ದೆ. ಸಿಗಡಿ ರೋಸ್ಟ್ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತಾ ಇದ್ದೀನಿ. ನಾನು ಇಲ್ಲಿ 6 ಬ್ಯಾಡಗಿ ಮೆಣಸನ್ನು ಉಗುರು ಬೆಚ್ಚಗಿನ ನೀರಲ್ಲಿ 10 ನಿಮಿಷ ನೆನೆ ಹಾಕ್ತೀನಿ. ನೀರಲ್ಲಿ ನೆನೆ ಹಾಕದೆ ಈಗನೇ ಮಸಾಲೆ ರುಬ್ಬಬಹುದು. ನೀರಲ್ಲಿ ನೆನೆ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತದೆ ಅಷ್ಟೇ. ಸಿಗಡಿ ತಣ್ಣಗಾಗಿದೆ. ಇದನ್ನು ಕ್ಲೀನ್ ಮಾಡುವ. ನೋಡಿ, ಕ್ಲೀನ್ ಮಾಡಿ ಆಯಿತು. ನೋಡಿ, ಇಷ್ಟು ವೇಸ್ಟ್ ಬಿಸಾಡೋಕೆ. ಮಸಾಲೆ ರುಬ್ಬೋಕ್ಕೆ ಸಣ್ಣ ಮಿಕ್ಸಿ ಜಾರಿಗೆ ನೆನೆ ಹಾಕಿದ ಮೆಣಸನ್ನು ಕಟ್ ಮಾಡಿ ಹಾಕ್ತೀನಿ. ಸಣ್ಣ ತುಂಡು ಹುಳಿ, 1/4 ಟೀ ಸ್ಪೂನ್ ಅರಿಶಿನ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಮೊದಲು ಹಾಕಿ ಸ್ವಲ್ಪ ಪುಡಿ ಮಾಡ್ತೀನಿ. ನಂತರ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ. ಉಪ್ಪು ಜಾಸ್ತಿ ಹಾಕಬೇಡಿ, ಯಾಕಂದರೆ ಸಿಗಡಿಯಲ್ಲಿ ಉಪ್ಪು ಇರುತ್ತದೆ. ನೋಡಿ, ಗ್ರೈಂಡ್ ಮಾಡಿ ಆಗಿದೆ. ಇದಕ್ಕೆ 1 ಕಪ್ ಹಸಿ ತೆಂಗಿನ ತುರಿಯನ್ನು ಹಾಕಿ 2 ಬಾರಿ ಪಲ್ಸ್ ಮಾಡ್ತೀನಿ. ನೋಡಿ, ಮಸಾಲ ರೆಡಿಯಾಗಿದೆ. ನಿಮಗೆ ಹಸಿ ತೆಂಗಿನ ತುರಿ ಬದಲಿಗೆ ಕೊಬ್ಬರಿ ಅಥವಾ ತೆಂಗಿನ ತುರಿಯನ್ನು ಫ್ರೈ ಮಾಡಿ ಸಹ ಹಾಕಬಹುದು. ಇವಾಗ ಸಿಗಡಿಯನ್ನು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡ್ತೀನಿ, ಇಲ್ಲಾಂದರೆ ಮಿಕ್ಸಿಯಲ್ಲಿ ಹಾಕಿ ಪಲ್ಸ್ ಮಾಡಿ ಪುಡಿ ಮಾಡಬಹುದು. ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಉಪ್ಪು ಖಾರ ಚೆಕ್ ಮಾಡಿ. ಕೊನೆಗೆ ಇದರ ಮೇಲೆ 1 ನೀರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ನೀರುಳ್ಳಿ ಬೇಕಾದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಹ ಹಾಕಬಹುದು. ಇವಾಗ ನಮ್ಮ ರುಚಿಯಾದ ಸಿಗಡಿ ಚಟ್ನಿ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ನನ್ನ ಇವತ್ತಿನ ಸಿಗಡಿ ಚಟ್ನಿ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಸರಿ, ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.